ಯಾದಗಿರಿ ಜಿಲ್ಲೆಯಾದಂಥ ಕಳೆದ ಕೆಲ ದಿನಗಳಿಂದ ಸಾಕಷ್ಟು ಪ್ರಮಾಣದಲ್ಲಿ ಬಿಸಿಲು ದಾಖಲಾಗ್ತಿದೆ. ಸೂರ್ಯನ ಪ್ರತಾಪಕ್ಕೆ ತುತ್ತಾಗಿರುವಂಥ ಜನರು ಅಕ್ಷರಶಃ ತತ್ತರಿಸಿ ಹೋಗಿದ್ದಾರೆ. ಇದರ ಜೊತೆಗೆ ಈ ಒಂದು ಅತಿಯಾದ ಬಿಸಿಲಿನ ಪ್ರಭಾವ ಯಾದಗಿರಿ ಜಿಲ್ಲೆಯ ಅನ್ನದಾತರ ಮೇಲೆ ಸಹಿತ ಬಿದ್ದಿರುವಂಥದ್ದು. ಸದ್ಯ ನನಗೆ ಯಾದಗಿರಿ ತಾಲೂಕಿನ ಸೌದಾಗರ್ ತಾಂಡದ ರೈತರ ಜಮೀನಲ್ಲಿದ್ದೀನಿ. ಕೆಲ ದೃಶ್ಯ ತೋರಿಸುವಂಥ ಪ್ರಯತ್ನ ಕೂಡ ಮಾಡ್ತೀನಿ. ಈ ಒಂದು ಸೌದಾಗರ್ ತಾಂಡದಲ್ಲಿರುವಂಥ ರೈತ ಬಸವರಾಜ್ ತನ್ನ 2 ಎಕರೆ ಜಮೀನಲ್ಲಿ ಏನು ಪಪ್ಪಾಯಿ ಬೆಳೆಯನ್ನು ಬೆಳೆದಿದ್ದಾರೆ. ಆದರೆ ಈಗ ಪಪ್ಪಾಯಿ ಬೆಳೆ ಅಕ್ಷರಶಃ ಸಂಪೂರ್ಣವಾಗಿ ಕೆಟ್ಟು ಹೋಗಿರುವಂಥದ್ದು. ರೈತ ಅಕ್ಷರಶಃ ಕಂಗಾಲ್ ಸಹಿತ ಆಗಿರುವಂಥದ್ದು. ರೈತ ಬಸವರಾಜ್ ಸುಮಾರು 1.5 ಲಕ್ಷ ರೂಪಾಯಿ ಖರ್ಚು ಮಾಡಿ ಈ ಒಂದು 2 ಎಕರೆ ಜಮೀನಲ್ಲಿ ಪಪ್ಪಾಯಿಯನ್ನು ಬೆಳೆದಿದ್ದಾರೆ. ಆದರೆ ಬಂಪರ್ ಬೆಳೆ ನಿರೀಕ್ಷೆಯಲ್ಲಿದ್ದ ರೈತರಿಗೆ ಸಾಕಷ್ಟು ನಿರಾಶೆ ಕೂಡ ಆಗಿರುವಂಥದ್ದು. ಯಾಕಂದರೆ ಈ ಒಂದು ಅತಿಯಾದ ಬಿಸಿಲಿನಿಂದಾಗಿ ರೈತರು ಕೊರೆಸಿರುವಂಥ ಬೋರ್ವೆಲ್ ಸಹಿತ ಬತ್ತಿ ಹೋಗುವಂಥ ಸ್ಥಿತಿಗೆ ಬಂದಿರುವಂಥದ್ದು. ಇನ್ನೊಂದು ಕಡೆ ಅತಿಯಾದ ಬಿಸಿಲಿಗೆ ಪಪ್ಪಾಯಿ ಕಾಯಿ ಕಟ್ಟು ನಿಂತಿರುವಂಥ ಬೆಳೆ ಈಗ ಅಕ್ಷರಶಃ ಬಿಸಿಲಿನಿಂದಾಗಿ ಕೆಟ್ಟು ಹೋಗಿರುವಂಥದ್ದು ನೋಡ್ಬೋದು. ಈ ಒಂದು ಹಚ್ಚ ಹಸಿರಾಗಿ ಇರಬೇಕಾದಂಥ ಒಂದು ಪಪ್ಪಾಯಿ ಗಿಡಗಳು ಸಂಪೂರ್ಣವಾಗಿ ಪಪ್ಪಾಯಿ ಗಿಡದ ಎಲೆಗಳು ಹಳದಿ ಬಣ್ಣಕ್ಕೆ ಸಹಿತ ತಿರುಗಿರುವಂಥದ್ದು. ಇದಕ್ಕೆ ಕಾರಣ ಪ್ರಮುಖವಾಗಿ ಅತಿಯಾದ ತಾಪಮಾನದಿಂದ. ಅಂದರೆ ಸುಮಾರು ಸದ್ಯ ಯಾದಗಿರಿ ಜಿಲ್ಲೆಯಲ್ಲಿ ಸುಮಾರು 44ರಿಂದ 45 ಡಿಗ್ರಿ ಸೆಲ್ಸಿಯಸ್ನಷ್ಟು ತಾಪಮಾನ ದಾಖಲಾಗ್ತಿದೆ. ಇದರಿಂದ ಜನರು ಸಾಕಷ್ಟು ಸಮಸ್ಯೆನ ಎದುರಿಸ್ತಿದ್ದಾರೆ. ಇದು ಒಂದು ಕಡೆ. ಆದರೆ ಇನ್ನೊಂದು ಕಡೆ ಅನ್ನದಾತರಿಗೆ ಸಹಿತ ಈ ಒಂದು ಬಿಸಿಲಿಂದಾಗಿ ಸಾಕಷ್ಟು ಸಮಸ್ಯೆ ಕೂಡ ಈಗ ಉಂಟಾಗಿರುವಂಥದ್ದು. ದೃಶ್ಯದಲ್ಲಿ ನೋಡ್ಬೋದು. ಈ ಒಂದು ಪಪ್ಪಾಯಿ ಬೆಳೆ ಏನಿದೆ, ಪಪ್ಪಾಯಿ ಬೆಳೆ ಸಂಪೂರ್ಣವಾಗಿ ಬಿಸಿಲಿಂದಾಗಿ ಹಾಳಾಗಿ ಹೋಗಿರುವಂಥದ್ದು. ಒಂದು ರೀತಿ ಈ ಒಂದು ಪಪ್ಪಾಯಿ ಹಣ್ಣು ಸಾಕಷ್ಟು ಸುಮಾರು 2ರಿಂದ 3 kgಯಷ್ಟು ಗಾತ್ರ ಆದರೆ ಭಾರವಾಗಿರಬೇಕು. ಆದರೆ ಕೇವಲ ಅರ್ಧ kgಯಷ್ಟು ಸಂಪೂರ್ಣವಾಗಿ ಮುದುಡಿಯಾಗಿ ಹೋಗಿದೆ. ಅಂಥ ಸ್ಥಿತಿಯಲ್ಲಿ ಈ ಒಂದು ಪಪ್ಪಾಯಿ ಬೆಳೆಗೆ ಈಗ ಬಂದಿರುವಂಥದ್ದು. ಪಪ್ಪಾಯಿ ಬೆಳೆ ಸುಮಾರು 1.5 ಲಕ್ಷ ಖರ್ಚು ಮಾಡಿರುವಂಥ ರೈತನಿಗೆ 4ರಿಂದ 5 ಲಕ್ಷ ರೂಪಾಯಿ ಲಾಭ ಆಗುತ್ತೆ ಅಂತೇಳಿ ನಿರೀಕ್ಷೆಯನ್ನು ರೈತ ಹೊಂದಿದೆ. ಆದರೆ ಈ ಒಂದು ಅತಿಯಾದ ಬಿಸಿಲು ಮತ್ತು ಬಿಸಿಲಿಂದಾಗಿ ಬತ್ತಿ ಬೋರ್ವೆಲ್ ಹೋಗಿದ್ದಾವೆ, ಅದರಿಂದ ನೀರಿನ ಕೊರತೆ ಒಂದು ಕಡೆ ಆಗಿದೆ. ಇನ್ನೊಂದು ಕಡೆ ಅತಿಯಾದ ಬಿಸಿಲಿಂದಾಗಿ ಪಪ್ಪಾಯಿ ಬೆಳೆ ಹಾಳಾಗಿ ಹೋಗಿದೆ. ನನ್ನ ಜೊತೆ ಮಾತನಾಡೋಕ್ಕೆ ಒಂದು ರೈತ ಬಸವರಾಜ್ ಇದ್ದಾರೆ, ಅವ್ರ ಜೊತೆ ಮಾತಾಡ್ತೀನಿ. ಈಗ ಬಸವರಾಜ್ ಅವರೇ, ಈಗ ಎಷ್ಟು ಎಕರೆದಲ್ಲಿ ನೀವು ಪಪ್ಪಾಯಿ ಬೆಳೆಯನ್ನು ಬೆಳೆದಿದ್ರಿ? ಆಮೇಲೆ ಈಗ ಏನು ಪ್ರಾಬ್ಲಮ್ ಏನಾಗಿದೆ? ಈಗ ಬೆಳೆ ಏನು ಬಂದವ ಏನಾಗಿದೆ ಅಂತ? ಈಗ ಏನಿಲ್ಲ ರೀ, ಇದು ಸ್ವಲ್ಪ ಬಿಸಿಲು ಕಾರಣ ಆಗ್ಯದಂತ ಅನ್ನಿಸ್ತದ್ರಿ ಇದು. ಯಾಕಂದ್ರೆ ರೀ ಸರ್ಕಾರ ಮತ್ತು ಏನೇನಾಗಲಿ ರೀ ಬರೀ 7 ತಾಸು ಕರೆಂಟ್ ಸಿಗ್ಲಿಕ್ಕೈತದ್ರೆ ಅದರಲ್ಲಿಂತ ನೀರಿಂದೇ ಪ್ರಾಬ್ಲಮ್ ಕಾಣಿಸ್ತದ್ರಿ. ಅದಕ್ಕೆ ಮತ್ತು ಬೆಳೆ ಏನು ರೀ ಬೋರಲ್ ಭಾಳಷ್ಟು ಬೋರಲ್ ಬತ್ತಿ ಹೋಗ್ಯಾವ್ರಿ. ಇವು ಬೋರಲ್ ಬತ್ತಿದ ಮೇಲೆ ನಾವು ಹಳ್ಳದ್ಲಿಂತ ನೀರು ತೊಗೊತೀವಿ. ಮ್ಯಾಲೆ ಕೆರೆ ಅದ, ಬಗ್ಲಾಗ ಹಳ್ಳ ಅದ, ಅದರಲ್ಲಿಂತ ನೀರು ತೊಗೊತೀವಿ. ನೀರು ತಗೊಂಡು ಬೆಳೆಸ್ತೀವಿ. ಅಂದ್ರೆ 7 ತಾಸು ಕರೆಂಟ್ ಸಿಗ್ತದೆ. ಅದರಲ್ಲಿಂತ ಎಷ್ಟು ನೀರು ಬಿಟ್ರೆ 7 ತಾಸಿನಾಗ ಕವರ್ಲಿಂತ ಆಗವಲ್ದ್ರಿ. ಬಿಸಿಲು ಹೆಚ್ಚಾಗ್ಯದ್ರಿ. ಅದರಲ್ಲಿಂತ ಈ ಬೆಳೆ ಕೆಟ್ಟು ಹೋಗ್ಯದ್ರಿ ಸರ. ಇದಕ್ಕೆ ಒಂದು 2 ಎಕರೆ ಮ್ಯಾಲಾದ್ರೆ ಅಂದ್ರೆ ನಮಗೆ 1.5-1.5 ಲಕ್ಷ ಖರ್ಚು ಆಗ್ಯದ್ರಿ. 1.5 ಲಕ್ಷ ತನಕ ಬಂದದ್ರಿ ನಮ್ಗೆ. ಎಷ್ಟು ಲಾಭ ಆಗ್ತದೆ? ಇದು ನಮ್ಮ ಅನ್ಸಮಟ್ಟಿಗೆ ಏನಿಲ್ಲ ಅಂದ್ರೆ 5ರಿಂದ 6 ಲಕ್ಷ ಬೆನಿಫಿಟ್ ಆಗೋ ಪೊಸಿಷನ್ ಇತ್ತು ರೀ. ಇದು ಏನು ಮಾಡ್ತೀವಿ ಮತ್ತು ಇದು ಏನು ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ನಮ್ಮ ದಯಾಗ ಬಂದದೆ ಮಾಡೋದೆ ಇಷ್ಟೇ ರೀ ಸರ್. ಇದು ರೈತ ಬಸವರಾಜ್ ಹೇಳುವಂಥ ಮಾತಾಗಿ. ಇನ್ನೊಬ್ಬರು ರೈತರಿದ್ದಾರೆ, ಅವ್ರ ಜೊತೆ ಮಾತಾಡ್ತೀನಿ. ಈಗ ಅತಿಯಾದ ಬಿಸಿಲು ಸುಮಾರು 44ರಿಂದ 45 ಡಿಗ್ರಿ ಸೆಲ್ಸಿಯಸ್ನಷ್ಟು ತಾಪಮಾನ ದಾಖಲಾಗ್ತಿದೆ. ಒಂದು ಕಡೆ ಸಾಕಷ್ಟು ಸಮಸ್ಯೆ ಆಗ್ತಿದೆ, ಜನರಿಗೆ ಸಹಿತ ಸಮಸ್ಯೆ ಆಗ್ತಿದೆ. ಈಗ ರೈತರಿಗೆ ಸಹಿತ ಈಗ ಸಾಕಷ್ಟು ಸಮಸ್ಯೆ ಆಗ್ತಿದೆ. ಬೆಳೆದಂಥ ಬೆಳೆ ಕೂಡ ಈಗ ಹಾಳಾಗಿ ಹೋಗ್ತಿದೆ. ಯಾವ ರೀತಿ ಸಮಸ್ಯೆ ಅನುಭವಿಸ್ತಿರ್ತಾವೆ ರೈತರಿಗೆ ಬಿಸಿಲಿಂದಾಗಿ? ಸರ್, ರೈತರಿಗೆ ತುಂಬ ಈ ಬಿಸಿಲಿಂದ ತುಂಬಾ ತೊಂದರೆ ಆಗ್ತಾಯಿದೆ. ನೀರೂ ಸರಿ ಆಗ್ತಾಯಿದ್ದಿಲ್ಲ. ಮತ್ತು ಕೊಳೆಬಾವಿ ಎಲ್ಲ ಬತ್ತಿ ಹೊಂಟೋಗಿದೆ ಎಲ್ಲ. ಇದಕ್ಕೆ ಯಾರಿಗೆ ಗಮನಕ್ಕೆ ಇಟ್ರನ್ನ ಯಾರು ಸರಿಪಡಿಸ್ತಾ ಇಲ್ಲ. ಇದಕ್ಕೆ ಮುದ್ದೆ ಆಗಿ ಎಲ್ಲ ಒಣಗಿ ಹೋಗ್ಯಾದ್ರಿ. ಆಲ್ರೆಡಿ ಬಿಸಿಲು ಟೆಂಪ್ರೇಚರ್ ಹೆಚ್ಚಿನೂ ಆಗಿದೆ. ಇದಕ್ಕೆ ಏನು ಪರಿಹಾರ ನೀಡಬೇಕಂತ ನಮ್ಮ ಸರ್ಕಾರಕ್ಕೆ ಗಮನ ಇಟ್ಟು ದಯವಿಟ್ಟು ಕೈ ಜೋಡಿಸಿ ಹೇಳ್ತೀವಿ ರೀ, ಮನವಿ ಮಾಡ್ತೀವಿ. ಬಿಸಿಲಿಗೆ ಎಲ್ಲೋ ಕಲರ್ ಆಗಿದೆ, ಯಾಕೆ ಎಲೆಗಳೆಲ್ಲ? ಬಿಸಿಲು ಟೆಂಪ್ರೇಚರ್ ಹೆಚ್ಚಿನ ತಾಪಮಾನ ಆಗಿದೆ ರೀ ಇಲ್ಲಿ ಈ ಏರಿಯಾಕ್ಕೆ. ಸೌದಾಗರ್ ತಾಂಡ ಇಡೀ ಯಾದಗಿರಿ ಜಿಲ್ಲೆಗೆ ಬಿಸಿಲು ಹೆಚ್ಚಿನ ತಾಪಮಾನ ಆಗಿದೆ. ಅದಕ್ಕೆ ಯಾರನ್ನ ಇದಕ್ಕೆ ಗಮನ ಇಟ್ಟು ಹಳದಿ ಆಗಿ ಹೋಗಿದೆ. ಇದು ಆಲ್ರೆಡಿ ಕೆಟ್ಟೋಗಿದೆ ರೀ. ಇದು ಬೆಳೆ ಒಂದು ಫಸಲ್ ತೆಗೆದಿಲ್ಲ, ಒಂದು ಫೇಸಲ್ ಏನ್ರಿ ಒಂದೂ ಇಲ್ಲ. ಇದು ಕಾಯಿ ಆಲ್ರೆಡಿ ಮುದ್ದೆ ಆಗಿ ಹೋಗಿದೆ. ಈ ಕಾಯಿ ಏನು ಯಾವುದಕ್ಕೂ ಬರಲ್ಲ. ಕಾಯಿ ಅಂದ್ರೆ ಏನು ಆಯ್ತು ರೀ, ಇದ್ರದ್ದು ಸರ್ವನಾಶ ಆದಂಗೆ ರೀ. ಎಲ್ಲ ಕತೆ ಮುಗಿದೋಗ್ಯದ್ರಿ ಆಲ್ರೆಡಿ ಇದ್ರದ್ದು. ಬಿಸಿಲಿಗೆ ರೀ ಸರ್. ಬಿಸಿಲು ತಾಪಮಾನದಾಗೆ ಕಲಾಸಾಗಿ ಹೋಗ್ಯದ್ರಿ. ಬೋರ್ವೆಲ್ನ ಬತ್ತಿ ಹೋಗ್ಯದ, ಹಳ್ಳ ಕೊಳ್ಳನ ಬತ್ತಿ ಹೋಗ್ಯದ. ಇರೋದೇ ಕೇರಿಯಾಗೆ ಸ್ವಲ್ಪ ನೀರು, ಅದಕ್ಕೆ ದಾನ ಕರಕ್ಕೆ ಯೂಸ್ ಮಾಡ್ಲಿಕ್ಕೆ ಇಟ್ಕೊಂಡಾರ ಸರ್, ಅಷ್ಟೇ. ಇದು ಇಲ್ಲಿರುವಂಥ ರೈತರು ಹೇಳುವಂಥ ಮಾತಾಗಿದೆ. ಯಾದಗಿರಿ ಜಿಲ್ಲೆಯಲ್ಲಿ ಈ ಬಾರಿ ದಾಖಲೆ ಪ್ರಮಾಣದಲ್ಲಿ
ತಾಪಮಾನ ದಾಖಲಾಗಿದೆ. ಸುಮಾರು 44ರಿಂದ 45 ಡಿಗ್ರಿ ಸೆಲ್ಸಿಯಸ್ನಷ್ಟು ತಾಪಮಾನ ದಾಖಲಾದ ಕಾರಣಕ್ಕಾಗಿ ಜನರು ಒಂದು ಕಡೆ ಸಮಸ್ಯೆ ಅನುಭವಿಸ್ತಿದ್ದಾರೆ, ಇನ್ನೊಂದು ಕಡೆ ಅನ್ನದಾತರು ಸಹಿತ ಇದರಿಂದ ಸಾಕಷ್ಟು ಸಮಸ್ಯೆ ಅನುಭವಿಸ್ತಂಥ ಸ್ಥಿತಿ ನಿರ್ಮಾಣ ಆಗಿದೆ. ಏನೋ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಬೆಳೆದಂಥ ಬೆಳೆ ಈಗ ಇದು ಅತಿಯಾದ ಬಿಸಿಲಿಂದಾಗಿ ಸಂಪೂರ್ಣವಾಗಿ ಹಾಳಾಗಿ ಹೋಗಿರುವಂಥದ್ದು. ಸದ್ಯ ಈ ಒಂದು ರೈತರಿಗೆ ಸರ್ಕಾರದಿಂದ ಪರಿಹಾರ ಒದಗಿಸುವಂತೇಳಿ ರೈತರು ಸಹಿತ ಆಗ್ರಹ ಪಡಿಸ್ತಿದ್ದಾರೆ. ಕ್ಯಾಮ್ರಾಮನ್ ಶಿವಶಂಕರ್ ಜೊತೆ TV9 ಯಾದಗಿರಿ.